ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಆಗಸ್ಟ್ 19ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ ಇವತ್ತು 103 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 0.5% ನಿಫ್ಟಿ ಗೇನ್ ಆಗಿದೆ. 25,000 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 25,000 ಲೆವೆಲ್ಸ್ ಅನ್ನು ಕೂಡ ನಿಫ್ಟಿ ಇವತ್ತು ಕ್ರಾಸ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಸಸ್ಟೈನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 25,000 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ನಿನ್ನೆ ಕೂಡ ಈ ಒಂದು ಲೆವೆಲ್ಸ್ ಟಚ್ ಆಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಬಟ್ ಕೊನೆ 1 ಗಂಟೆನಲ್ಲಿ ಒಳ್ಳೆ ಒಂದು ರಿಕವರಿ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 25,000 ಲೆವೆಲ್ನ ಅರೌಂಡ್ನಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿರೋದ್ರಿಂದ ಇನ್ನೊಂದು ಪಾಸಿಟಿವ್ ಸೆಷನ್ ನೋಡೋದಕ್ಕೆ ಸಿಕ್ಕಿದ್ರೆ ನಿಫ್ಟಿ 25,000 ರೆಸಿಸ್ಟೆನ್ಸ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಡುತ್ತೆ. ಹಾಗೆ ಸೆನ್ಸೆಕ್ಸ್ನಲ್ಲಿ ಕೂಡ 0.5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. 370 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಕೂಡ ಗೇನ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಪಾಸಿಟಿವ್ ಮೊಮೆಂಟಮ್ ಇತ್ತು. ನಿಫ್ಟಿ ಸೆನ್ಸೆಕ್ಸ್ನಷ್ಟು ಮೊಮೆಂಟಮ್ ಇಲ್ಲದೆ ಇದ್ರೂ ಕೂಡ 0.25% ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ GST ರಿಫಾರ್ಮ್ ಪುಷ್ ಏನಿದೆ, ಮುಂದಿನ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ ರೇಟ್ ಕಟ್ಗೆ ಒಂದು ಪಾಸಿಟಿವ್ ಪುಷ್ ಆಗಿರುತ್ತೆ ಅನ್ನೋದು ಕೆಲವೊಂದಿಷ್ಟು ಅನಲಿಸ್ಟ್ಗಳ ಎಕ್ಸ್ಪರ್ಟ್ಗಳ ವ್ಯೂ ಆಗಿರುತ್ತೆ. ರೀಸೆಂಟಾಗಿ ನಡೆದಂಥ MPC ಮೀಟಿಂಗ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ಸ್ ಬಂದಿರಲಿಲ್ಲ. ಯಾಕೆಂದರೆ ಇದಕ್ಕೂ ಮುಂಚೆ ಆದಂಥ ಒಂದು ಮಾನಿಟರಿ ಪಾಲಿಸಿ ಮೀಟಿಂಗ್ನಲ್ಲಿ 0.5% ರೇಟ್ ಕಟ್ಸ್ ಬಂದಿತ್ತು. ಸೊ ಈಗ ಈ ಒಂದು GST ರಿಫಾರ್ಮ್ಸ್ ಎಕಾನಮಿ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟನ್ನು ತರುತ್ತೆ. ಆದ್ದರಿಂದ RBI ರೇಟ್ ಕಟ್ಟನ್ನು ಕನ್ಸಿಡರ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆ. 25 ಬೇಸಿಸ್ ಪಾಯಿಂಟ್ ರೇಟ್ ಕಟ್ ಬರುವಂಥ ಚಾನ್ಸಸ್ ಇರುತ್ತೆ. ಅದು ಮಾರ್ಕೆಟ್ಗೆ ಇನ್ನಷ್ಟು ಪಾಸಿಟಿವ್ ಆಗ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಟಾಟಾ ಮೋಟಾರ್ಸ್, ಹೀರೋ ಮೊಟೋಕಾರ್ಪ್, ಬಜಾಜ್ ಆಟೋ ಸ್ಟಾಕ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. 28% GST ಇರೋದು 18%ಗೆ ಕಡಿಮೆ ಆಗುತ್ತೆ ಅನ್ನುವಂಥ ನ್ಯೂಸ್ನಿಂದ ಕೂಡ ಆಟೋ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಗೇನ್ ಆಗ್ತಿದೆ. ಅದರ ಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಕಂಪನಿಗಳಿಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಚೈನಾದಿಂದ ಕೆಲವೊಂದಿಷ್ಟು ರೇರ್ ಅರ್ತ್ ಮ್ಯಾಗ್ನೆಟನ್ನು ಭಾರತ ಇಂಪೋರ್ಟ್ ಮಾಡ್ಕೋತಿತ್ತು. ಇದರ ಒಂದು ಸಪ್ಲೈಯನ್ನು ಚೈನಾ ಕಡಿಮೆ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಬಟ್ ಈಗ ಈ ಮೆಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಚೈನಾ ಒಪ್ಕೊಂಡಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಚೈನಾದ ಫಿನಾನ್ಸ್ ಮಿನಿಸ್ಟರ್ ಕೂಡ ಭಾರತದ ವಿಸಿಟ್ನಲ್ಲಿ ಇದ್ದಾರೆ. ಸೊ ಆ ಒಂದು ರೀಸನ್ನಿಂದ ಕೂಡ ಈ ಒಂದು ನ್ಯೂಸ್ ಈಗ ಚಾಲ್ತಿಗೆ ಬಂದಿದೆ. ಈ ರೀತಿಯಲ್ಲಿ ಯಾವೆಲ್ಲ ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಇದ್ದಾರೆ ಅವರೆಲ್ಲರಿಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ಸೊ ಚೈನಾದ ಫೈನಾನ್ಸ್ ಮಿನಿಸ್ಟರ್ ಭಾರತಕ್ಕೆ ವಿಸಿಟ್ ಮಾಡಿದರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಚೈನಾ ವಿಸಿಟನ್ನು ಆಗಸ್ಟ್ ಕೊನೆ ವಾರದಲ್ಲಿ ಮಾಡ್ತಾರೆ. ಸೊ ಸಾಕಷ್ಟು ಟ್ರೇಡ್ ಡೀಲ್ಗಳ ಬಗ್ಗೆ ಮಾತುಕತೆಗಳು ಆಗುತ್ತೆ. ಚೈನಾ ಮತ್ತು ಭಾರತದ ನಡುವೆ ಟ್ರೇಡ್ ಟಾಕ್ಸ್ಗಳು ಕೂಡ ಆಗುತ್ತೆ. ಅದು ಕೂಡ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆಗ್ಬೋದು. ಸೊ ಈ ಮಾತುಕತೆಗಳು US ಮೇಲೆ ಇನ್ನಷ್ಟು ಪ್ರೆಷರನ್ನು ಹಾಕುತ್ತೆ. US ಕೂಡ ಭಾರತದ ಮೇಲೆ ಏನು ಟ್ಯಾರಿಫ್ಸನ್ನು ಹಾಕಿದರೆ ಅದನ್ನು ಕಡಿಮೆ ಮಾಡುವಂಥ ಪ್ರೆಷರ್ US ಮೇಲೆ ಇರುತ್ತೆ. ಸೊ ನೋಡಬೇಕಾಗುತ್ತೆ ಮಾತುಕತೆಗಳು ಯಾವ ಒಂದು ಡೈರೆಕ್ಷನ್ನಲ್ಲಿ ಹೋಗುತ್ತೆ ಅಂತ. ಅದಾನಿ ಪೋರ್ಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 3% ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ರಿಲಯನ್ಸ್ ಸ್ಟಾಕ್ನಲ್ಲಿ ಈ ಒಂದು ಮೊಮೆಂಟಮ್ಗೆ ರೀಸನ್ ಜಿಯೋ ತಮ್ಮ ಟ್ಯಾರಿಫ್ಸನ್ನು 20%ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಈಗೇನು ರೀಚಾರ್ಜ್ ಪ್ಲಾನ್ಸ್ ಇತ್ತು ಅದರ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಕೆಲವೊಂದಿಷ್ಟು ಬೇಸಿಕ್ ಪ್ಯಾಕ್ಸ್ ಏನಿತ್ತು, 1 GB ಡೇಟಾ ಪ್ಯಾಕ್ಸ್ ಏನಿತ್ತು ಅದನ್ನು ರಿಲಯನ್ಸ್ ರಿಮೂವ್ ಮಾಡಿದ್ದಾರೆ. ಸೊ ಈಗ ಮಿನಿಮಮ್ ಡೇಟಾ ಪ್ಯಾಕ್ ಸ್ಟಾರ್ಟ್ ಆಗೋದು 1.5 GB $299 ಆಗಿರುತ್ತೆ. ಈ ಮುಂಚೆ 209, 249 2 ಪ್ಯಾಕ್ಸ್ ಇತ್ತು. ಸೊ ಆ ಒಂದು ಪ್ಯಾಕ್ಗಳನ್ನು ರಿಲಯನ್ಸ್ ಈಗ ಡಿಸ್ಕಂಟಿನ್ಯೂ ಮಾಡ್ತಿದ್ದಾರೆ. ARPOನ ಇನ್ಕ್ರೀಸ್ ಮಾಡೋದು ರಿಲಯನ್ಸ್ ಜಿಯೋನ ಉದ್ದೇಶ ಆಗಿರುತ್ತೆ. ಮಿನಿಮಮ್ ಪ್ಯಾಕೆ $299 ಇದ್ದಾಗ ಪ್ರತಿಯೊಬ್ಬ ಯೂಸರ್ನಿಂದ ಅಟ್ಲೀಸ್ಟ್ $250-300 ARPOನ ಜನರೇಟ್ ಮಾಡ್ಬೋದಾಗುತ್ತೆ. ಇದು ರಿಲಯನ್ಸ್ಗೆ ಪಾಸಿಟಿವ್ ಆಗ್ಬೋದು ಅಂತ ಸಾಕಷ್ಟು ಬ್ರೋಕರೇಜ್ಗಳು ಟಾರ್ಗೆಟ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ರಿಲಯನ್ಸ್ನ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಂದು ರೀರೇಟಿಂಗ್ನ ಪಾಸಿಬಿಲಿಟಿ ಇರುತ್ತೆ ಅನ್ನೋದು ಕೂಡ ಬ್ರೋಕರೇಜ್ನ ವ್ಯೂ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೋಡೋದಕ್ಕೆ ಸಿಕ್ತು. 1.5% ಕರೆಕ್ಷನ್ ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಫಾರ್ಮಾ ಸೆಕ್ಟರ್ನ ಸ್ಟಾಕ್ಗಳು ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಬಜಾಜ್ ಫಿನ್ಸರ್ವ್ ಇಂಡಲ್ಗೂ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. M&M ಅಲ್ಲಿ ಕೂಡ 1% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ ಕಳೆದ ವಾರ ಪುಟಿನ್ ಮತ್ತು ಟ್ರಂಪ್ ಅವರ ನಡುವೆ ಮಾತುಕತೆ ಆಗಿತ್ತು. ಮಾತುಕತೆಯಿಂದ ಯಾವುದೇ ರೀತಿಯ ಪಾಸಿಟಿವ್ ಇಂಪ್ಯಾಕ್ಟ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಟ್ರಂಪ್ ಅವರು ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರನ್ನು ಮೀಟ್ ಆಗಿದ್ದಾರೆ. ಆದಷ್ಟು ಬೇಗ ಸೀಸ್ ಫೈರ್ ಕೂಡ ಅನೌನ್ಸ್ ಆಗುತ್ತೆ ಅಂತ ಟ್ರಂಪ್ ಅವರು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಈ ನ್ಯೂಸ್ನಿಂದ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಯಾವಾಗ ವಾರ್ನ ನ್ಯೂಸ್ ಬರುತ್ತೆ ಆಗ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಬಟ್ ವಾರ್ ಸ್ಟಾಪ್ ಆಗುತ್ತೆ, ಆರ್ಡರ್ಸ್ಗಳು ಕಡಿಮೆ ಆಗ್ಬೋದು ಅನ್ನುವಂಥ ನ್ಯೂಸ್ಗಳು ಬಂದಾಗ ಅದು ಡಿಫೆನ್ಸ್ ಸೆಕ್ಟರ್ಗೆ ನೆಗೆಟಿವ್ ಆಗುತ್ತೆ. ಆ ರೀಸನ್ನಿಂದ ಭಾರತ್ ಡೈನಮಿಕ್ಸ್, JRSC, HAL ಈ ಸ್ಟಾಕ್ಗಳಲ್ಲಿ ಬೆಳಿಗ್ಗೆ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಾರ್ ಏನಾದರೂ ಸೀಸ್ ಫೈರ್ನಲ್ಲಿ ಎಂಡ್ ಆದರೆ ಎಕಾನಮಿಗೆ ಪಾಸಿಟಿವ್ ಆಗಿರುತ್ತೆ. ಮೇ ಬಿ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು.
ಸೊ GST ರೇಟ್ ಕಟ್ನ ಪಾಸಿಬಿಲಿಟೀಸ್ನಿಂದ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಸಿಮೆಂಟ್ಗೂ ಕೂಡ 28% GST ಅಪ್ಲಿಕೇಬಲ್ ಆಗ್ತಿತ್ತು. ಸೊ ಇನ್ನು ಮುಂದೆ ಈ ಒಂದು GST ರಿಫಾರ್ಮ್ನ ನಂತರ 18% GST ಅಪ್ಲಿಕೇಬಲ್ ಆಗುತ್ತೆ. ಸೊ ಸಿಮೆಂಟ್ ಸೆಕ್ಟರ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ಬೋದು ಅಂತ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಈಗ GST ಕಟ್ನ ನ್ಯೂಸ್ ಇನ್ನಷ್ಟು ಪಾಸಿಟಿವ್ ಟ್ರಿಗರ್ಗೆ ಕಾರಣ ಆಗಿದೆ. ಆದ್ದರಿಂದ ಸಿಮೆಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂಥ JSW ಸಿಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 5% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಸಾಕಷ್ಟು ಸಿಮೆಂಟ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಸಿಮೆಂಟ್ ಸೆಕ್ಟರ್ ಕೂಡ ಒಂದು ಫೇವರೇಬಲ್ ಸೆಕ್ಟರ್ ಆಗಿರುತ್ತೆ 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ. ಐನಾಕ್ಸ್ ವಿಂಡ್ ಸ್ಟಾಕ್ ಪ್ರೈಸ್ನಲ್ಲಿ 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ ಬ್ರೋಕರೇಜ್ ಕಡೆಯಿಂದ ಟಾರ್ಗೆಟ್ ಕಟ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇವತ್ತು ಐನಾಕ್ಸ್ ವಿಂಡ್ ತಮ್ಮ ಸಬ್ಸಿಡರಿ ಕಂಪನಿಯಲ್ಲಿ 175 ಕೋಟಿ ಅಮೌಂಟ್ನ ಸ್ಟೇಕ್ ಸೇಲನ್ನು ಮಾಡಿದ್ದಾರೆ. ಈ ಒಂದು ಸ್ಟೇಕ್ ಸೇಲ್ನ ನ್ಯೂಸ್ ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. 175 ಕೋಟಿಯ ಅಡಿಷನಲ್ ಇನ್ಕಮ್ ಐನಾಕ್ಸ್ ವಿಂಡ್ಗೆ ಈಗ ಸಿಕ್ಕಿದೆ. ಸೊ ಐನಾಕ್ಸ್ ವಿಂಡ್ ಈ ಒಂದು ಅಮೌಂಟನ್ನು ತಮ್ಮ ಒಂದು ಕಂಪನಿಯ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಅಹಲುವಾಲಿಯಾ ಕಾಂಟ್ರಾಕ್ಟ್ ಸ್ಟಾಕ್ ಪ್ರೈಸ್ನಲ್ಲಿ 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಕಂಪನಿ ತಮ್ಮ Q1 ರಿಸಲ್ಟ್ಸ್ನ ಡಿಕ್ಲೇರ್ ಮಾಡಿದ್ರು. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಅಹಲುವಾಲಿಯಾ ಕಾಂಟ್ರಾಕ್ಟ್ ಸಾಕಷ್ಟು ಆರ್ಡರ್ಗಳನ್ನು ರೀಸೆಂಟ್ ಟೈಮ್ನಲ್ಲಿ ಪಡ್ಕೊಂಡಿದ್ರು. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ರಿಸಲ್ಟ್ ಬರದೇ ಇರೋದ್ರಿಂದ ಸ್ಟಾಕ್ ಕರೆಕ್ಟ್ ಆಗಿದೆ. ಬಟ್ ಕಂಪನಿಯ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಲಾಂಗ್ ಟರ್ಮ್ಗೆ ಈಗಲೂ ಕೂಡ ಒಳ್ಳೆ ಒಂದು ಬೆಟ್ ಆಗಿರುತ್ತೆ. ಟೆಕ್ಸ್ಟೈಲ್ ಕಂಪನಿಗಳಿಗೆ ಟೆಂಪರರಿ ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಟ್ರಂಪ್ ಅವರ ಟ್ಯಾರಿಫ್ ರೀಸನ್ನಿಂದ ಟೆಕ್ಸ್ಟೈಲ್ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಗೌರ್ಮೆಂಟ್ ರಾ ಕಾಟನನ್ನು ಇಂಪೋರ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಇಂಪೋರ್ಟ್ ಡ್ಯೂಟಿಯನ್ನು ಈಗ ಸದ್ಯಕ್ಕೆ ಕಟ್ ಮಾಡಿದ್ದಾರೆ. ಸೊ ಈ ಒಂದು ನ್ಯೂಸ್ ಏನಿದೆ ಟೆಕ್ಸ್ಟೈಲ್ ಕಂಪನಿಗಳಿಗೆ ಪಾಸಿಟಿವ್ ಆಗಿರುತ್ತೆ. ಈ ನ್ಯೂಸ್ನಿಂದ ಕೆಲವೊಂದಿಷ್ಟು ಟೆಕ್ಸ್ಟೈಲ್ ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ. ಅಲೆಂಬಿಕ್ ಫಾರ್ಮಾಸ್ಯೂಟಿಕಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಈ ಕಂಪನಿ ಒಂದು ಡ್ರಗ್ಗನ್ನು US ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಆ ಒಂದು ಲಾಂಚ್ಗೆ USFDA ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ. USFDA ಅಪ್ರೂವಲ್ ಸಿಕ್ಕಿದಾಗ ಸ್ಟಾಕ್ಗಳು ಪಾಸಿಟಿವ್ ರಿಯಾಕ್ಷನನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಅಲೆಂಬಿಕ್ ಫಾರ್ಮಾ ಕೂಡ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. IPOಗಳ ವಿಚಾರಕ್ಕೆ ಬಂದಾಗ ಶ್ರೀಜಿ ಗ್ರೂಪ್ನ IPOನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಮೊದಲನೇ ದಿನನೇ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 2 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 3 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಯಿತು. QIB ಕ್ಯಾಟಗರಿ ಕೂಡ ಮೊದಲನೇ ದಿನನೇ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ಪ್ರೀಮಿಯಂ ₹30 ರೌಂಡಲ್ಲಿ ಕಾಣಿಸ್ತಿದ್ದು 12% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ನು 2 ದಿನದ ಸಮಯ ಇದೆ. ಕೊನೆ ದಿನ ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ಅಬ್ಸರ್ವ್ ಮಾಡಿ ಆಮೇಲೆ ಡಿಸಿಷನನ್ನು ತಗೋಬೋದಾಗುತ್ತೆ. ಹಾಗೆಯೇ ವಿಕ್ರಮ್ ಸೋಲಾರ್ IPOನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ನೇ ಕಾಣಿಸ್ತಿದೆ. HNI ಕ್ಯಾಟಗರಿ 4 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ ರಿಟೇಲ್ ಕ್ಯಾಟಗರಿ 1.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಎಂಪ್ಲಾಯೀಸ್ ಕೂಡ 1 ಟೈಮ್ನಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. QIBs ಮೊದಲನೇ ದಿನ ಅಷ್ಟಾಗಿ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡ್ಕೊಂಡಿಲ್ಲ. ಬಟ್ ಓವರ್ ಆಲ್ ಇಶ್ಯೂ 1.5 ಟೈಮ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದೆ. ಇಶ್ಯೂ ಸೈಜ್ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಆದ್ದರಿಂದ ಈ ಒಂದು IPOನಲ್ಲಿ ಸ್ವಲ್ಪ ಮಟ್ಟಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತೆ. ಸೊ ₹2,160 ಪ್ರತಿ ಲಾಟ್ನ ಮೇಲೆ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಿದೆ. ಇಲ್ಲೂ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಡಿಸಿಷನನ್ನು ತಗೋಬೋದು. ಜೆಮ್ ಆರೋಮ್ಯಾಟಿಕ್ಸ್ IPO ಕೂಡ ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ₹26 ಪ್ರೀಮಿಯಂ ಕಾಣಿಸ್ತಿದೆ. 8% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ರಿಟೇಲ್ ಕ್ಯಾಟಗರಿ 1 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 0.9 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIBs ಮೊದಲನೇ ದಿನನೇ 1 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಟೋಟಲ್ ಆಗಿ ಇಶ್ಯೂ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿದೆ. ಸೊ ಪ್ರೀಮಿಯಂ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿದೆ. ಬಟ್ ಇಲ್ಲೂ ಕೂಡ ಅಷ್ಟೇ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ನ ತಗೋಬೋದಾಗುತ್ತೆ. ಪಟೇಲ್ ರಿಟೇಲ್ ಲಿಮಿಟೆಡ್ IPO ಕೂಡ ಇವತ್ತೇ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಯಿತು. ಸೊ ಟೋಟಲ್ 4 IPOಗಳು ಇವತ್ತು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದೆ. ಸೊ ಪಟೇಲ್ ರಿಟೇಲ್ನಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದಿದೆ. ಟೋಟಲ್ ಆಗಿ ಇಶ್ಯೂ 7 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗ್ತಿದೆ. ರಿಟೇಲ್ ಕ್ಯಾಟಗರಿ 5 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 8 ಟೈಮ್ನ ರೌಂಡಲ್ಲಿ ಸಬ್ಸ್ಕ್ರೈಬ್ ಆಗಿದೆ. QIBs ಮೊದಲನೇ ದಿನನೇ 10 ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಈ ಕಂಪನಿ ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಬೆಟ್ ಆಗ್ಬೋದು ಅನ್ನೋದು ಒಂದು ಅನಲಿಸ್ಟ್ ವ್ಯೂ ಕೂಡ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPO ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ 4 IPOಗಳ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಮತ್ತೆ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. 640 ಕೋಟಿಯ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಒಳ್ಳೆ ಒಂದು ಬೈಯಿಂಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. 2150 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ FIIs ಸ್ಟ್ರಾಂಗ್ ಬೈಯಿಂಗ್ ಅನ್ನು ಮಾಡಬೇಕಾಗುತ್ತೆ. ಆಗ ಮಾರ್ಕೆಟ್ನಲ್ಲಿ ಒಂದು ಸ್ಟ್ರಾಂಗ್ ರಿಕವರಿ ಎಕ್ಸ್ಪೆಕ್ಟೇಷನ್ ಇರುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.